ಕರ್ನಾಟಕ ರಾಜಕೀಯದಲ್ಲಿ ಈಗ ದೊಡ್ಡದೊಂದು ಸಂಚಲನ ಶುರುವಾಗಿದೆ. ಅದುವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳದ ವಯನಾಡು ಕ್ಷೇತ್ರಕ್ಕೆ ನೀಡಲು ಮುಂದಾಗಿರುವ 10 ಕೋಟಿ ಪರಿಹಾರ ಧನದ ಬಗ್ಗೆ. ವಯನಾಡಿನ ಪ್ರಕೃತಿ ವಿಕೋಪಕ್ಕೆ ಸಹಾಯ ಹಸ್ತ ಚಾಚುವುದು ಮಾನವೀಯತೆಯ ದೃಷ್ಟಿಯಿಂದ ಸರಿ ಎನಿಸಿದ್ರು ಬಿಜೆಪಿ ಈಗ ಇದನ್ನ ಪ್ರಬಲವಾಗಿ ವಿರೋಧಿಸ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿರುವ ವಯನಾಡು ಕ್ಷೇತ್ರಕ್ಕೆ ಕರ್ನಾಟಕದ ಜನರ ತೆರಿಗೆ ಹಣವನ್ನ ಯಾಕೆ ನೀಡ್ತಾ ಇದ್ದೀರಿ ಎಂದು ಬಿಜೆಪಿ ಪ್ರಶ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರಂತಹ ಮುಖ್ಯಮಂತ್ರಿಗಳನ್ನ ಪಡೆದ ಕೇರಳದ ಜನರೇ ನಿಜಕ್ಕೂ ಧನ್ಯ ಎಂದು ಬಿಜೆಪಿ ವ್ಯಂಗ್ಯ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ರೈತರ ಸಮಸ್ಯೆಗಳು, ಅಭಿವೃದ್ಧಿ ಕೆಲಸಗಳಿಗೆ ಹಣವಿಲ್ಲ ಎನ್ನುತ್ತಿರುವ ಬಿಜೆಪಿ ಸಿದ್ದರಾಮಯ್ಯನವರ ಈ ನಿರ್ಧಾರವನ್ನ ರಾಜಕೀಯ ಲಾಭಕ್ಕಾಗಿ ಮಾಡಿದ ಕೆಲಸ ಎಂದು ಕರೀತಾ ಇದೆ. ಈ ವಿವಾದದ ಸಂಪೂರ್ಣ ಮಾಹಿತಿ ಏನು, ಬಿಜೆಪಿ ಕೇಳ್ತಾ ಇರುವ ಪ್ರಶ್ನೆಗಳೇನು ಮತ್ತು ಇದಕ್ಕೆ ಕಾಂಗ್ರೆಸ್ ನೀಡಿರುವ ಸ್ಪಷ್ಟನೆ ಏನು, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರಲ್ಲಿ ಕರ್ನಾಟಕದ ರಾಜಕೀಯವು ಹಣಕಾಸಿನ ಹಂಚಿಕೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಸುತ್ತ ಹೆಣೆಯಲಾದ ತೀವ್ರವಾದ ವಿವಾದಕ್ಕೆ ಸಾಕ್ಷಿಯಾಗಿದೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಕೇರಳದ ವಯನಾಡು ಜಿಲ್ಲೆಯ ಭೂಕುಸಿತ ಸಂತ್ರಸ್ತರಿಗೆ ಹೆಚ್ಚುವರಿಯಾಗಿ 10 ಕೋಟಿ ರೂಪಾಯಿಗಳ ಪರಿಹಾರ ಧನವನ್ನ ಘೋಷಿಸಿರುವುದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ನಿರ್ಧಾರವು ಕೇವಲ ಮಾನವೀಯ ದೃಷ್ಟಿಯದ್ದೇ ಅಥವಾ ಇದರ ಹಿಂದೆ ರಾಜಕೀಯ ಉದ್ದೇಶಗಳಿವೆಯೇ ಎಂಬ ಪ್ರಶ್ನೆಯನ್ನ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಪ್ರಬಲವಾಗಿ ಎತ್ತಿವೆ. ಸ್ನೇಹಿತರೆ, 2024ರ ಜುಲೈ 30ರಂದು ಕೇರಳದ ವಯನಾಡು ಜಿಲ್ಲೆಯ ಮೇಲ್ಪಡ್ಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಭವಿಸಿದ ಭೀಕರ ಭೂಕುಸಿತವು ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿತು. ಈ ನೈಸರ್ಗಿಕ ವಿಕೋಪದಲ್ಲಿ ಸುಮಾರು 420ಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡರು ಮತ್ತು 1555ಕ್ಕೂ ಹೆಚ್ಚು ಮನೆಗಳು ಧ್ವಂಸಗೊಂಡವು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಸಂತ್ರಸ್ತ 100 ಕುಟುಂಬಗಳಿಗೆ ಮನೆಗಳನ್ನ ನಿರ್ಮಿಸಿಕೊಡುವುದಾಗಿ ಭರವಸೆಯನ್ನ ನೀಡಿತು. ಈ ಭರವಸೆಯ ಭಾಗವಾಗಿ ಈಗಾಗಲೇ ಮೊದಲ ಹಂತದಲ್ಲಿ 10 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿತ್ತು. ಮಾರ್ಚ್ 23, 2026ರಂದು ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಲಾದ 2025-26ನೇ ಸಾಲಿನ 3ನೇ ಮತ್ತು ಅಂತಿಮ ಪೂರಕ ಅಂದಾಜುಗಳಲ್ಲಿ ವಯನಾಡು ಪುನರ್ವಸತಿಗಾಗಿ ಹೆಚ್ಚುವರಿ 10 ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಲಾಗಿದೆ. ಇದರೊಂದಿಗೆ ವಯನಾಡಿಗೆ ಕರ್ನಾಟಕ ಸರ್ಕಾರ ನೀಡಿದ ಒಟ್ಟು ಮೊತ್ತ 20 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಒಟ್ಟು 14,767.89 ಕೋಟಿ ರೂಪಾಯಿಗಳ ಪೂರಕ ಅಂದಾಜುಗಳಲ್ಲಿ ಈ ಮೊತ್ತವನ್ನ ಸೇರಿಸಲಾಗಿದ್ದು, ಇದು ಹಣಕಾಸು ವರ್ಷದ ಅಂತ್ಯದಲ್ಲಿ ಸರ್ಕಾರದ ಆದ್ಯತೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ವಯನಾಡಿಗೆ ಹೆಚ್ಚುವರಿ ಹಣವನ್ನ ಬಿಡುಗಡೆ ಮಾಡಿದ ತಕ್ಷಣ ಬಿಜೆಪಿಯ ಹಿರಿಯ ನಾಯಕರು ಮತ್ತು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ತೀವ್ರವಾದ ವ್ಯಂಗ್ಯವಾದ ದಾಳಿಯನ್ನ ನಡೆಸಿದರು. ಸಿದ್ದರಾಮಯ್ಯನವರನ್ನು ಕೇರಳ ಮುಖ್ಯಮಂತ್ರಿ ಎಂದು ಲೇವಡಿ ಮಾಡಿ ಆರ್ ಅಶೋಕ್ ಅವರು ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವ ವಯನಾಡು ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ನೀಡಿದ ಸಿದ್ದರಾಮಯ್ಯನವರಂತಹ ಹೃದಯ ವೈಶಲ್ಯವಿರುವ ಮುಖ್ಯಮಂತ್ರಿ ಕರ್ನಾಟಕದಲ್ಲೂ ಇದ್ದಿದ್ರೆ ಕನ್ನಡಿಗರು ಧನ್ಯರಾಗ್ತಾ ಇದ್ರು ಎಂದು ಟ್ವೀಟ್ ಮಾಡಿದ್ರು. ಈ ವ್ಯಂಗ್ಯದ ಹಿಂದೆ ಹಲವಾರು ರಾಜಕೀಯ ಆಯಾಮಗಳಿವೆ. ಮೊದಲನೆಯದಾಗಿ ವಯನಾಡು ಕ್ಷೇತ್ರವು ಪ್ರಸ್ತುತ ಪ್ರಿಯಾಂಕಾ ಗಾಂಧಿಯವರ ಸಂಸದೀಯ ಕ್ಷೇತ್ರವಾಗಿದೆ. ಇದಕ್ಕೂ ಮೊದಲು ಇದು ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸ್ತಾ ಇದ್ರು. ಹೀಗಾಗಿ ಈ ಅನುದಾನವು ಕೇವಲ ಮಾನವೀಯತೆಯದ್ದಲ್ಲ, ಬದಲಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮೆಚ್ಚಿಸಲು ಮತ್ತು ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳಲು ಸಿದ್ದರಾಮಯ್ಯನವರು ಕನ್ನಡಿಗರ ಟ್ಯಾಕ್ಸ್ ಹಣವನ್ನ, ತೆರಿಗೆ ಹಣವನ್ನ ಬಳಸ್ತಾ ಇದ್ದಾರೆ ಎಂಬುದು ಬಿಜೆಪಿಯ ಗಂಭೀರ ಆರೋಪವಾಗಿದೆ. ಇನ್ನು ಬಿ.ವೈ. ವಿಜೇಂದ್ರ ಅವರು ಕೂಡ ಇದೇ ಧಾಟಿಯಲ್ಲಿ ಮಾತನಾಡಿದ್ದು, ಸಿದ್ದರಾಮಯ್ಯನವರು 10 ಜನಪತ್ನ ಆದೇಶಗಳನ್ನ ಪಾಲಿಸ್ತಾ ಇದ್ದಾರೆಯೇ ಹೊರತು ಕರ್ನಾಟಕದ ಹಿತಾಸಕ್ತಿಯನ್ನಲ್ಲ ಎಂದು ಟೀಕಿಸಿದರೆ, ಮೈ ಟ್ಯಾಕ್ಸ್ ಮೈ ರೈಟ್ಸ್ ಎಂದು ಹಿಂದೆ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದ್ದ ಸಿದ್ದರಾಮಯ್ಯನವರು ಈಗ ಬೇರೆ ರಾಜ್ಯಕ್ಕೆ ಚೆಕ್ ಬರಿತಾ ಇರುವುದು ವಿಪರ್ಯಾಸ ಎಂದು ಇವರು ಟೀಕಿಸಿದ್ದಾರೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ವಯನಾಡಿನ ಅನುದಾನ ಬಿಡುಗಡೆ ಮಾಡಿದ ಸಮಯವು ವಿವಾದಕ್ಕೆ ಪ್ರಮುಖ ಕಾರಣವಾಗಿದೆ. ಕೇರಳ ವಿಧಾನಸಭಾ ಚುನಾವಣೆಯು ಏಪ್ರಿಲ್ 9, 2026ರಂದು ನಡೆಯಲಿದ್ದು, ಅದಕ್ಕೆ ಕೇವಲ 2 ವಾರಗಳ ಮೊದಲು ಕರ್ನಾಟಕ ಸರ್ಕಾರವು ಈ ನಿರ್ಧಾರವನ್ನ ತಗೊಂಡಿದೆ.
ಚುನಾವಣಾ ಅಧಿಸೂಚನೆ ಹೊರಬಿದ್ದ ನಂತರ ಇಂತಹ ಹಣಕಾಸಿನ ಹಂಚಿಕೆಗಳನ್ನು ವಿರೋಧ ಪಕ್ಷಗಳು ಅಂತಾರಾಜ್ಯ ಹವಾಲಾ ಅಥವಾ ಚುನಾವಣಾ ಫಂಡ್ ಮ್ಯಾನೇಜ್ಮೆಂಟ್ ಎಂದು ಕರೆದಿದೆ. ಚುನಾವಣಾ ಆಯೋಗದ ವೇಳಾಪಟ್ಟಿಯ ಪ್ರಕಾರ ಕೇರಳದ 140 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರದ ಹಣವನ್ನು ವಿನಿಯೋಗಗೊಳಿಸುವುದು ಮತದಾರರನ್ನ ಓಲೈಸುವ ಪ್ರಯತ್ನ ಎಂದು ಬಿಜೆಪಿ ಟೀಕಿಸಿದೆ, ದೂರಿದೆ. ಇನ್ನು ಸ್ನೇಹಿತರೆ, ವಯನಾಡಿಗೆ ಹಣ ನೀಡುವ ನಿರ್ಧಾರವನ್ನ ವಿರೋಧಿಸುವವರು ಕರ್ನಾಟಕದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಯನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. 2026 ಮಾರ್ಚ್ ವೇಳೆಗೆ ಕರ್ನಾಟಕದ ಒಟ್ಟು ಸಾಲ 8.14 ಲಕ್ಷ ಕೋಟಿ ರೂಪಾಯಿಗಳನ್ನ ಮೀರುವ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಹಲವಾರು ಇಲಾಖೆಗಳಲ್ಲಿ ನೌಕರರ ಸಂಬಳ ಬಾಕಿ ಇರುವುದು, ಗುತ್ತಿಗೆದಾರರಿಗೆ ಬಿಲ್ ಪಾವತಿಯಾಗದಿರುವುದು ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನದ ಕೊರತೆ ಇರುವುದು ಈಗಿನ ಕಟು ವಾಸ್ತವವಾಗಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ವಿಪಕ್ಷಗಳ ವ್ಯಂಗ್ಯಕ್ಕೆ ಹೆಚ್ಚು ಪುಷ್ಟಿ ನೀಡಿದ್ದು ಕರ್ನಾಟಕ ಸರ್ಕಾರವು ಸ್ಥಳೀಯ ಸಂತ್ರಸ್ತರಿಗೆ ನೀಡಿದಂತಹ ಪರಿಹಾರ ಮತ್ತು ವಯನಾಡಿನ ಸಂತ್ರಸ್ತರಿಗೆ ನೀಡಿರುವ ಪರಿಹಾರದ ನಡುವಿನ ವ್ಯತ್ಯಾಸ. ವಿಧಾನಸಭೆಯಲ್ಲಿ ಅಶೋಕ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ನೈಸರ್ಗಿಕ ವಿಕೋಪದಲ್ಲಿ ಮನೆಯನ್ನ ಕಳೆದುಕೊಂಡವರಿಗೆ ಕರ್ನಾಟಕ ಸರ್ಕಾರವು ಅಂದ್ರೆ ಸಿದ್ದರಾಮಯ್ಯ ಸರ್ಕಾರವು ಕೇವಲ 95,000 ರೂಪಾಯಿಗಳನ್ನ ನೀಡುತ್ತಾ ಇದೆ. ಆದರೆ ಅದೇ ವಯನಾಡಿನಲ್ಲಿ ಪ್ರತಿ ಕುಟುಂಬಕ್ಕೆ ಮನೆಯನ್ನ ನಿರ್ಮಿಸಿಕೊಡಲು ತಲಾ 10 ಲಕ್ಷ ರೂಪಾಯಿಗಳನ್ನ ವ್ಯಯಿಸ್ತಾ ಇದೆ. ಅದೇ ರೀತಿ ಕಾಡು ಪ್ರಾಣಿಗಳ ದಾಳಿಯಿಂದ ಅಚಾತುರ್ಯ ಸಂಭವಿಸಿದಾಗ ನೀಡಿದಂತಹ ಪರಿಹಾರದಲ್ಲೂ ತಾರತಮ್ಯವಿದೆ ಎಂದು ಟೀಕಿಸಲಾಗಿದೆ. ಫೆಬ್ರವರಿ 2024ರಲ್ಲಿ ವಯನಾಡಿನಲ್ಲಿ ಆನೆ ದಾಳಿಯಿಂದ ಸಾವನ್ನಪ್ಪಿದಂತಹ ಮೃತಪಟ್ಟ ಅಜೀಶ್ ಎಂಬುವವರ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ 15 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿತ್ತು. ಈ ನಿರ್ಧಾರವು ರಾಹುಲ್ ಗಾಂಧಿಯವರ ಫೋನ್ ಕರೆಯ ನಂತರ ಬಂದಿತ್ತು ಎಂಬುದು ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಕರ್ನಾಟಕದ ಶಿರೂರು ಭೂಕುಸಿತದಲ್ಲಿ ತುಂಬಾನೇ ತೊಂದರೆಯನ್ನ ಅನುಭವಿಸಿದ ರೈತರಿಗೆ ಮತ್ತು ಇತರರಿಗೆ ಇಷ್ಟೇ ವೇಗದಲ್ಲಿ ಮತ್ತು ಸಮಾನ ಪ್ರಮಾಣದಲ್ಲಿ ಪರಿಹಾರ ದೊರೆಯುತ್ತಿಲ್ಲ ಎಂಬುದು ವಿರೋಧ ಪಕ್ಷಗಳು ಬೆರಳು ಮಾಡಿ ತೋರಿಸ್ತಾ ಇವೆ. ಸ್ನೇಹಿತರೆ, ಈ ಇಡೀ ವಿವಾದವು ಕರ್ನಾಟಕದಲ್ಲಿ ಪ್ರಾದೇಶಿಕ ಹಿತಾಸಕ್ತಿ ವರ್ಸಸ್ ಪಕ್ಷದ ಹಿತಾಸಕ್ತಿ ನಡುವಿನ ಸಂಘರ್ಷವನ್ನ ಬಿಂಬಿಸ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಾವಧಿಯಲ್ಲಿ ಹಲವಾರು ಬಾರಿ ಕೇಂದ್ರದ ವಿರುದ್ಧ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ಎಂದು ಧ್ವನಿಯನ್ನ ಎತ್ತಿದ್ದಾರೆ. ಆದರೆ ವಯನಾಡಿನ ವಿಷಯದಲ್ಲಿ ಇವರು ತೆಗೆದುಕೊಂಡಿರುವ ನಿರ್ಧಾರಗಳು ಇವರ ಈ ಹಿಂದಿನ ನಿಲುವಿಗೆ ವ್ಯತಿರಿಕ್ತವಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕುಟುಂಬದ ಸದಸ್ಯರು ಪ್ರತಿನಿಧಿಸುವ ಕ್ಷೇತ್ರಕ್ಕೆ ವಿಶೇಷ ಒಲವು ತೋರುವುದು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿನ ತಮ್ಮ ಸ್ಥಾನಮಾನವನ್ನ ಭದ್ರಪಡಿಸಿಕೊಳ್ಳುವ ತಂತ್ರವಾಗಿ ಕಾಣುತ್ತಿದೆ. ಮುಖ್ಯಮಂತ್ರಿಗಳು ಇದನ್ನ ಒಕ್ಕೂಟ ವ್ಯವಸ್ಥೆಯ ಧರ್ಮ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಈ ಧರ್ಮವು ಕೇವಲ ಕಾಂಗ್ರೆಸ್ ಆಡಳಿತವಿರುವ ಅಥವಾ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸ್ಪರ್ಧಿಸುವ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆಯೇ ಎಂಬುದು ಇಲ್ಲಿನ ಪ್ರಮುಖ ಪ್ರಶ್ನೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.